ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರಘುನಂದನ್ ಭಟ್. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಸಾಲ ಬಾಧೆ, ವ್ಯಾಪಾರದಲ್ಲಿ ಕಷ್ಟ ನಷ್ಟ, ಜಾಗದ ತಕರಾರು, ಪ್ರೇತ ಬಾಧೆ, ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಇಂದೇ ಗುರೂಜಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ. 9972230030 9972223030. ಹಾಯ್ ಗೆಳೆಯರೇ, ಮೊದಲ ರಾತ್ರಿಯ ಮೊದಲ ಅನುಭವ. ಅವನಿಗೂ ಮತ್ತು ಅವಳಿಗೂ ರೂಮಿನ ತುಂಬಾ ಮಲ್ಲಿಗೆ ಹೂವಿನ ವಾಸನೆ. ಅವನಿಗೆ ತಡೆದುಕೊಳ್ಳಲಾಗದಷ್ಟು ಆಸೆ, ಕಾತುರ. ಅದಕ್ಕೆ ಸರಿಯಾಗಿ ಅವಳು ದಂತದ ಗೊಂಬೆ ಹಾಗೆ ರೆಡಿಯಾಗಿ ಬಂದಿದ್ದಳು. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಕೇಳಿ. ಭೂಮಿಕಾ ಎಲ್ಲಿದ್ದೀಯಾ ಅಮ್ಮ ಎಂದು ಕರೆಯುತ್ತಾ ಮನೆಯೆಲ್ಲ ಹುಡುಕಾಡಿದರು. ತಾಯಿ ಶಾಂತಮ್ಮ ಅಲ್ಲ, ಎಲ್ಲಿ ಹೋದರು ಈ ಹೊತ್ತಿನ ನಲ್ಲಿ ಹುಡುಗಿ? ಇವತ್ತು ಈ ಹೊತ್ತಿಗೆ ಸರಿಯಾಗಿ ಬರಬೇಕು ಅಂತ ಅವಳಿಗೆ ಗೊತ್ತಿದೆ ಅಲ್ಲವೇ? ಅವಳಿಗೂ ಶಾಸ್ತ್ರಿಗಳು ನೀಡಿರುವ ಪ್ರಸ್ತುತ ಮುಹೂರ್ತದ ಸಮಯ ಗೊತ್ತೇ ಇದೆ. ಆದರೂ ಏಕೆ ಇಂಥ ನಿರ್ಲಕ್ಷ್ಯ ಇದರಲ್ಲಿ? ನಮ್ಮದು ಒತ್ತಾಯ ಏನೂ ಇಲ್ಲ, ಎಲ್ಲ ಅವರದೇ ನಿರ್ಧಾರ. ಅವರ ನಿರ್ಧಾರಕ್ಕೆ ನಾವು ಒಪ್ಪಿದ್ದು ನಮ್ಮ ಮಟ್ಟಿಗೆ ಹೆಚ್ಚೆ ಎಂದು ಎಲ್ಲರೂ ಚಿಂತಿಸುತ್ತಿದ್ದರು. ಆದರೆ ಭೂಮಿ ಈಗ ಕಾಣಿಸುತ್ತಿಲ್ಲ. ಮೊದಲ ಅಂತಸ್ತಿನ ಬಾಲ್ಕನಿಯಲ್ಲಿ ಕುಳಿತು ಆಕಾಶವನ್ನು ದಿಟ್ಟಿಸುತ್ತಿದ್ದಳು ಭೂಮಿಕಾ. ಅರೆ ಭೂಮಿ, ಕಾಯುತ್ತಿದ್ದೇವೆ. ಏನು ಮಾಡುತ್ತಿದ್ದೆ ಇಲ್ಲಿ? ನಾನು ಎಷ್ಟು ಹೊತ್ತಿನಿಂದ ಕರೆಯುತ್ತಿದ್ದೇನೆ, ಏನು ಹೇಳಲೇ ಇಲ್ಲವಲ್ಲ ಎಂದವರು ಮಗಳ ಗಲ್ಲವನ್ನು ಹಿಡಿದು ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿದರು. ಪ್ರಸ್ತುತ ದಿನ ಹೇಗೋ ಏನೋ ಎಂದು ಭಯಪಡುತ್ತಿದ್ದೀಯಾ ಮಗಳೇ? ಅದೆಲ್ಲ ಏನು ಭಯಪಡಬೇಕಾದಿಲ್ಲ, ಎಲ್ಲ ಹೂವೆತ್ತಿದಂತೆ ನಡೆದು ಬಿಡುತ್ತದೆ. ಆಯ್ತಾ? ಮಗಳನ್ನು ಮುದ್ದಿಸುತ್ತಾ ತಾಯಿ ತನ್ನ ತಲೆಗೆ 2 ಕೈಬೆರಳುಗಳನ್ನು ಮಡಚಿ ನೆಟ್ಟಿಗೆ ತೆಗೆದುಕೊಂಡರು. ಯಾರದೋ ದೃಷ್ಟಿ ತಾಗಿರಬೇಕು. ಅಲಂಕರಿಸಿಕೊಂಡು ಮುದ್ದಾಗಿ ಕಾಣುವ ಮದುಮಗಳಿಗೆ ಅದಕ್ಕಾಗಿ ಹೀಗೆ ಗರಬಡಿದವಳಂತೆ ಆಡುತ್ತಿರುವುದು ಎಂದು ತಮಗೆ ತಾವೇ ಹೇಳಿಕೊಂಡರು. ಅಯ್ಯೋ, ಈಗಲೇ ಸಮಯ ಆಯಿತು. ಗಡಿಬಿಡಿಯಿಂದ ಇಹಕ್ಕೆ ಮರಳಿದಳು ಭೂಮಿ. ಎಲ್ಲರೂ ಶಾಸ್ತ್ರಕ್ಕೆ ಕಾಯುತ್ತಿದ್ದಾರೆ. ನಿಮ್ಮನ್ನು ಮದುಮಂಚದತ್ತ ಕಳುಹಿಸಲು ದೊಡ್ಡ ದಂಡೆ ನೆರೆದಿದೆ ಅಲ್ಲಿ ಸಂಭ್ರಮದಿಂದ. ಹೌದಾ ಅಮ್ಮ ಎಂದು ನಾಚಿಕೆಯಿಂದ ಮುದುಡಿದಳು ಭೂಮಿ. ನನಗೆ ಸ್ವತಂತ್ರವಾಗಿ ಯೋಚಿಸಲು ಇವತ್ತು ಮಾತ್ರ ಸಮಯವಿರುವುದು. ಅದಕ್ಕಾಗಿ ನನ್ನ ಇಷ್ಟದ ಚಂದಿರನನ್ನು ನೋಡುತ್ತಾ ಕುಳಿತಿದ್ದೆ ಎಂದವಳ ಮಾತಿಗೆ ತಾಯಿ ಯಾವ ಸಮಯದಲ್ಲಿ ಏನು ಮಾಡಬೇಕೆಂದೇ ಗೊತ್ತಿಲ್ಲ ನಿನಗೆ ಎನ್ನುತ್ತಾ ಕೈ ಹಿಡಿದು ಕೆಳಗೆ ಕರೆದುಕೊಂಡು ಬಂದರು. ಅಲ್ಲಿ ನಿನ್ನ ಅತ್ತೆ ಮಾವ, ಅಣ್ಣ, ಅತ್ತಿಗೆ, ಸೋದರತ್ತೆ ಎಲ್ಲರೂ ಕಾದು ಕುಳಿತಿದ್ದಾರೆ ಎಂದಾಗ ಅವಳ ನಡಿಗೆಯಲ್ಲಿ ಲಜ್ಜೆ ಮೂಡಿತು. ಮೊದಲ ಅಂತಸ್ತಿನ ವಿಶಾಲವಾದ ಮುಖ್ಯ ಬೆಡ್ರೂಮಿನ ಒಳಗೂ ಹೊರಗೂ ಮನೆಮಗಳ ಪ್ರಸ್ತಕ್ಕೆಂದು ಬಲು ಸಿಂಗಾರ ಮಾಡಿದ್ದರು. ರೂಮಿನ ಬಾಗಿಲಿನಲ್ಲಿ ಚೆಂಡು ಮಲ್ಲಿಗೆ ಮತ್ತು ಸೇವಂತಿಗೆ ಹೂವಿನ ಮಾಲೆಗಳು ನೇತಾಡಿಕೊಂಡು ನವದುರರ ಬರುವಿಕೆಯನ್ನು ಸ್ವಾಗತಿಸುತ್ತಿದ್ದವು. ವಿಶಾಲವಾದ ಶ್ವೇತವರ್ಣದ ಕೋಣೆಯಲ್ಲಿ ಕೆಂಪು ಬಣ್ಣದಲ್ಲಿ ಮಿನುಗುವ ಮಸುಕಾದ ದೀಪಗಳು ಬೆಳಗುತ್ತಿದ್ದವು. ಇವು ಇಡೀ ಕೋಣೆಯನ್ನು ನಸುಗೆ ಬಣ್ಣಕ್ಕೆ ತಿರುಗಿಸಿದ್ದವು. ಮದುಮಂಚದ 4 ಕಡೆಯಲ್ಲಿ ಮಲ್ಲಿಗೆ ಮಾಲೆ ಇಳಿಬಿಡಲಾಗಿದ್ದು ವಿಶೇಷವಾದ ಮಲ್ಲಿಗೆಯ ಕಂಪು ಕೋಣೆ ಇಡೀ ಪಸರಿಸಿತ್ತು. ಸ್ವೀಟ್ ಹಾರ್ಟ್, ಐ ಲವ್ ಯು ಈ ಎಂದು ಬರೆದಿದ್ದ ಬೆಳ್ಳನೆ ಹಾಸುಬಟ್ಟೆ ಪಲ್ಲಂಗವನ್ನು ಅಲಂಕರಿಸಿತ್ತು. ಪ್ರೇಮದ ಸಂಕೇತದಲ್ಲಿದ್ದ 2 ಕೆಂಪು ದಿಂಬುಗಳು ತಮ್ಮ ಸಮರ್ಪಣೆಗೆ ಕಾದು ಕುಳಿತಂತೆ ತೋರುತ್ತಿತ್ತು. ಪಲ್ಲಂಗದ ಮೇಲೆ ಅಲ್ಲಲ್ಲಿ ಕೆಂಪು ಗುಲಾಬಿಯ ಪಕಳೆಗಳು ಚೆದರಿಕೊಂಡಿದ್ದವು. ಮೇಲ್ಚಾವಣಿಯಲ್ಲಿದ್ದ ಫ್ಯಾನ್ ತಾನು ಕೂಡ ಅಲಂಕಾರಗೊಂಡು ತಂಗಾಳಿಯನ್ನು ಬೀಸಿ ನವದುರರನ್ನು ತಂಪುಗೊಳಿಸುವವನು ನಾನೇ ಎಂದು ಬೀಗುತ್ತಿತ್ತು. ಭೂಮಿಯ ಅಣ್ಣ, ಅತ್ತಿಗೆ, ಸೋದರತೆಯ ಜೊತೆ ಮಧುಕರ ಆಗಲೇ ರೂಮಿನೊಳಗೆ ಬಂದು ಕುಳಿತಿದ್ದ. ಕರೆದುಕೊಂಡು ಬಂದವರು ಹೊರಗಡೆ ತೆರಳಿದ್ದರು. ಎಷ್ಟು ಹೊತ್ತಾದರೂ ಭೂಮಿ ಬಾರದಿರುವುದರಿಂದ ಕಿಟಕಿಯ ಬಳಿ ಹೋಗಿ ನಿಂತು ಹೊರಗೆ ದಿಟ್ಟಿಸುತ್ತಿದ್ದ. ಮನೆಯ ಸುತ್ತಲೂ ಜನರ ಮಾತುಕತೆಗಳು ಕೇಳಿ ಬರುತ್ತಲೇ ಇದ್ದವು. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಕಾಂಪೌಂಡಿನ ಸುತ್ತೂ ಮಿನುಗುತ್ತಿದ್ದವು. ಅಷ್ಟರಲ್ಲಿ ಹಿಂಬದಿಯಿಂದ ಏನೋ ಸಪ್ಪಳವಾಯಿತು. ಮೆಲ್ಲನೆ ಹಿಂದಿರುಗಿದ ಮಧುಕರನ ಕನಸಿನ ರಾಣಿ ಭೂಮಿಕಾ ತನ್ನ ತಾಯಿ ಮತ್ತು ಅತ್ತಿಗೆಯೊಂದಿಗೆ ಕೋಣೆಯೊಳಗೆ ಪ್ರವೇಶಿಸಿದಳು. ಕೈಯಲ್ಲಿ ಬೆಳ್ಳಿಯ ಲೋಟವನ್ನು ಹಿಡಿದಿದ್ದಳು. ಹಾಲಿನ ಕೆನೆಯಂತಿರುವ ಬಣ್ಣದ ವಧು ಭೂಮಿಕಾ ಕೈತುಂಬ
ಹಸಿರು ಗಾಜಿನ ಬಳೆಗಳನ್ನು ಧರಿಸಿದ್ದಳು ಕುತ್ತಿಗೆಯಲ್ಲಿ ಇವತ್ತು. ಬೆಳಗ್ಗೆ ತಾನೇ ಕೈಯಾರೆ ತೊಡಿಸಿದ ಮಾಂಗಲ್ಯ ಸರ ಎದ್ದು ಕಾಣಿಸುತ್ತಿತ್ತು. ಮಧುಕರನಿಗೆ ಚಿನ್ನದ ಹಾರಗಳು ಕೂಡ ಅವಳ ಕತ್ತನ್ನು ವಿಶೇಷವಾಗಿ ಅಲಂಕರಿಸಿ ಕಣ್ಣುಗಳಂತಹ ದೂರವಾದ ಕಣ್ಣುಗಳು, ಚೂಪಾದ ನಾಸಿಕವು ಯಾವುದು ಅಪ್ರತಿಮ ಕಲೆಗಾರನಾದ ಶಿಲ್ಪಿಯ ಕಸುಬಿನಂತೆ ಕೆತ್ತಲ್ಪಟ್ಟಿತ್ತು. ಹಣೆಯ ಮೇಲಿನ ಸಿಂಧೂರ ಇವಳನ್ನು ಇಂತೆಯೇ ಬೆಚ್ಚಿಟ್ಟುಕೊಳ್ಳುವೆಯಾ ಎಂದು ಕೇಳುವಂತೆ ಭಾಸವಾಗುತ್ತಿತ್ತು. ಕೆಂಪು ವರ್ಣದ ಸೀರೆಯನ್ನು ಬಂದವಳು ದೇವಲೋಕದ ಅಪ್ಸರೆಯಂತೆಯೇ ಕಂಡಳು. ಮಧುಕರನಿಗೆ ಇನ್ನು ನೀವು ಆಯ್ತು, ನಿಮ್ಮ ಸರಸಮಯ ಬದುಕು ಆಯ್ತು, ಮೊದಲ ಮಿಲನವನ್ನು ಎಂಜಾಯ್ ಮಾಡಿ ಎಂದು ಅವಳೊಡನೆ ಬಂದಿದ್ದವರು ಹಿಂದಿರುಗಿದರು. ಬಾಗಿಲು ಹೊರಗಿನಿಂದ ಹಾಕಿಕೊಂಡರು. ಮೊದಲು ಹೋಗಿ ಬಾಗಿಲನ್ನು ಭದ್ರಪಡಿಸಿ ಬಂದನು ನಸು. ನಾಚುತ್ತಾ ನಿಂತವಳ ಸಮೀಪಕ್ಕೆ ಬಂದ ಅವಳ ಬಿಸಿ ಉಸಿರು ಅವನ ಮೇಲೆ ಸೋಕಿತು. ಒಂದು ಕ್ಷಣ ಅದೇ ಉಸಿರನ್ನು ಒಳಗೆಳೆದುಕೊಂಡು ನವಿರಾದ ಭಾವವನ್ನು ತುಂಬಿಕೊಂಡ ಭೂಮಿ ತಲೆ ತಗ್ಗಿಸಿ ನಿಂತಿದ್ದಳು, ಮಾತನಾಡದ. ಅವಳನ್ನು ಮಾತಾಡಿಸಲು ಮುಂದಾದ ಕೈಯಲ್ಲಿ ಏನಿದೆ ಇದು? ನನಗೆಂದು ತಂದಿರುವುದೇ ಏನು ಅರಿಯದ ಮುಗ್ಧ ಹುಡುಗನಂತೆ ಪ್ರಶ್ನಿಸಿದ ಆಕೆ. ಉತ್ತರಿಸಬೇಕೆಂಬ ಕಾತರ ಅವನಲ್ಲಿತ್ತು. ಆದರೆ ಆಕೆ ಮಾತ್ರ ಇನ್ನಷ್ಟು ಕೆನ್ನೆ ಕೆಂಪೇರಿಸಿ ತಲೆ ತಗ್ಗಿಸಿದಳು. ಮೊದಲ ರಾತ್ರಿ ನೀನೇ ನನಗೆ ಕ್ಷೀರವನ್ನು ಕೊಡಬೇಕು. ಇರಲಿ ಬಿಡು, ನಿನಗೆ ನಾಚಿಕೆ, ನಾನೇ ತೆಗೆದುಕೊಳ್ಳುವೆ ಎನ್ನುತ್ತಾ ಬಲಗೈಯಲ್ಲಿ ಆಕೆಯ ಕೈಯಿಂದ ಕ್ಷೀರದ ಲೋಟವನ್ನು ಪಡೆದುಕೊಂಡ ಎಡಗೈಯಲ್ಲಿ ಆಕೆಯನ್ನು ಸುತ್ತುವರೆದು ಭುಜದ ಮೇಲೆ ಕೈ ಇಟ್ಟು ಹಾಲಿನ ಲೋಟವನ್ನು ಆಕೆಯ ತುಟಿಗೆ ಇರಿಸಿದ. ಆಕೆ ಕುಡಿಯಲಿಲ್ಲ. ತನ್ನ ತುಟಿಗಿಟ್ಟು ಒಂದು ಗುಟುಕು ಒಳಗೆ ಎಳೆದುಕೊಂಡು ಪ್ರತಿ ಗುಟುಕನ್ನು ಹೀಗೆ ಆನಂದಿಸುತ್ತಾ ತಾನು ಕುಡಿದು ತನ್ನವಳ ಬಾಯಿಗೆ ವರ್ತನೆ ಅವಳಿಗೆ ಬಲು ಮುಜುಗರ ತಂದಿತು. ತಾಯಿಯ ಎದೆಹಾಲು ಸವಿದದ್ದು ಹೊರತುಪಡಿಸಿ ಯಾವತ್ತೂ ಯಾರ ಎಂಜಲನ್ನು ತಿನ್ನದ ಅಪ್ಪಟ ಸ್ವಚ್ಛ ಹುಡುಗಿ ಭೂಮಿಕಾ ಅವಳಿಗೆ ಇನ್ನೊಬ್ಬರು ತಿಂದದ್ದನ್ನು ತಿನ್ನುವ ಅಭ್ಯಾಸವಿಲ್ಲ. ಎಳವೆಯಿಂದಲೇ ಅವಳು ಹಾಗೆ. ಏನಿದ್ದರೂ ನನಗೆ ಹೊಸದೇ ಬೇಕು ಎನ್ನುವುದು ಅವಳ ಜಾಯಮಾನ. ಆದರೆ ಈಗ ಮಾತ್ರ ಮಧುವಿನ ಬಾಯಿಂದ ಹಾಲು ತನ್ನ ಬಾಯಿ ಸೇರಿದ್ದು ಏನು ಹೇಳಲಾರದಷ್ಟು ಅಹಿತ ಎನಿಸಿತು. ಹೀಗೆಲ್ಲ ಮಾಡಬೇಕಾ ವಿವಾಹದ ನಂತರ? ಬರೀ ಹೇಸಿಗೆ ಎಂದುಕೊಂಡಳು. ಏನು ಯೋಚಿಸುತ್ತಿದ್ದೀಯಾ ಭೂಮಿ ಎಂಬ ತನ್ನವನ ಮಾತು ಅವಳನ್ನು ಎಚ್ಚರಿಸಿತು. ಆತ್ ಅವಳ ಕೈಯನ್ನು ಮೆದುವಾಗಿ ಅದುಮಿದ. ಅವನ ಎಡಗೈ ಆಕೆಯ ಕಟಿಯನ್ನು ಬಳಸಿತು. ಸಪೂರವಾದ ಕಟಿ ನಯವಾಗಿ ರೇಷ್ಮೆಯಂತಿತ್ತು. ಅವನ ಮನಸ್ಸನ್ನು ಮೊದಲು ಕದ್ದಿದ್ದೇ ಆಕೆಯ ಬಳಕುವ ಕಟಿ ಆಳವಾದ ಗುಳಿ ಇದ್ದ ಹೊಕ್ಕುಳ ಮೊದಲ ನೋಟದಲ್ಲೇ ಮನಸ್ಸೆಳೆದದ್ದು. ಈಗ ಅವನ ವಶವಾಗುವ ಅನುಪಮ ಕ್ಷಣ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಮೊದಲ ರಾತ್ರಿ ಎಂಬುದು ಒಂದು ಸಂಭ್ರಮದ ಕ್ಷಣ. ಜೀವನದಲ್ಲಿ ಒಮ್ಮೆ ಬರುವ ಇಂತಹ ಕ್ಷಣವನ್ನು ಆಸ್ವಾದಿಸದೇ ಇರುವ ಮನುಜರು ಇರಲಾರರು. ಅಂತೆಯೇ ಮಧುಕರ ಕೂಡ ತುಂಬಾ ಉತ್ಸಾಹದಿಂದಲೇ ಮಧುಮಂಚದತ್ತ ತೆರಳಿದ. ಇಷ್ಟು ದಿನ ಕಾಯ್ದುಕೊಂಡಿದ್ದ ಅವನ ಕುತೂಹಲಕ್ಕೆ ಇಂದು ಉತ್ತರ ಸಿಗಬೇಕು. ಜೀವನವಿಡೀ ನೆನಪುಳಿಯುವಂತೆ ಸುಮಧುರ ಕ್ಷಣ ಅವನದಾಗಬೇಕು. ಭೂಮಿಯನ್ನು ಒಲಿಸಿಕೊಂಡು ತನ್ನ ಜೊತೆ ಮಿಡಿಯುವಂತೆ, ಒಂದಾಗುವಂತೆ ಮಾಡುವುದು ಅವನ ಜವಾಬ್ದಾರಿ. ಹೆಣ್ಣಿನ ಅಸ್ಮಿತೆಯನ್ನು ಕೆಣಕಲು ಹೊರಟ ಆಕೆಯ ದೇಹದ ಇಂಚಿಂಚು ಅವನ ಪ್ರೇಮದ ಪುಳಕಕ್ಕೆ ಸಾಕ್ಷಿಯಾದವು. ನವನವೀನ ತಾರುಣ್ಯ ಆಕೆಯ ದೇಹದಲ್ಲಿ ನಳನಳಿಸುತ್ತಿತ್ತು. ಈ ತಾರುಣ್ಯಕ್ಕೆ ರುಜು ಹಾಕುವವನು ನಾನೇ ಎಂದು ಸಂಭ್ರಮದಿಂದ ಮುಂದುವರೆದ ಭೂಮಿಯ ಕುಚು ಕವಚ ಬಿಗಿಯಾಗಲು ಆರಂಭಿಸಿತು. ಮನವು ಕಾವೇರಿ ಆಗ ತನ್ನ ಪುರುಷತ್ವ ತನ್ನತನ ಮೆರೆಯಲು ಹಠ ಮಾಡತೊಡಗಿತು. ಎಷ್ಟು ಹೊತ್ತು ಕಾಯಿಸುತ್ತಿರುವೆ, ಮುಂದುವರೆಯೋಣವೇ? ಆಕೆ ನಾಚಿದ ಕಂಗಳಲ್ಲಿ ಒಪ್ಪಿಗೆ ಎಂದಂತಾಯಿತು ಮಧುಕರನಿಗೆ. ಮೆಲ್ಲನೆ ಆಕೆಯ ಕುಚುಕಟಿಯನ್ನು ಸಡಿಲಿಸಿದ. ನಾಚಿ ನೀರಾದಳು. ಇದನ್ನು ಅನುಭವಿಸುವ ಹಕ್ಕು ನನಗೆ ಮಾತ್ರ ಎಂದವನೇ ತುಟಿಯಿಂದ ಹೀರಿದ ಯೌವನದ ದೇಹ ಸಿರಿಯನ್ನು ಇಂಚಿಂಚು ಸವಿದ ಮಾದಕತೆ ಆತನ ದೇಹದ ಆಳಕ್ಕೆ ಇಳಿಯಿತು. ಅವನು ರುಜು ಹಾಕುವ ಸಮರಕ್ಕೆ ಸಜ್ಜಾಗಿ ನಿಂತ. ಅವನಿಗೂ ಈಗ ಒಂಥರ ಹೇಳಲಾಗದ ನಾಚಿಕೆ ಕಸಿವಿಸಿ ಅವನನ್ನು ಆವರಿಸಿತು. ಯಾರೊಡನೆಯೂ ಹಂಚಿಕೊಳ್ಳದಿರುವುದನ್ನು ಇಂದು ಭೂಮಿಯ ಜೊತೆ ಹಂಚಿಕೊಳ್ಳುವುದು ಇವನಿಗೆ ಈಗ ಅನಿವಾರ್ಯತೆಯ ತುತ್ತ ತುದಿಯಲ್ಲಿತ್ತು. ಸಂಕೋಚ್ ತನ್ನ ತೆರೆಯನ್ನು ಸರಿಸಿ ಸಹಕರಿಸಿತು. ಅವನ ಗಡಸು ಕೈಗಳ ಹಿತವಾದ ಸ್ಪರ್ಶದಲ್ಲಿ ಏನೋ ಮಮತೆಯ ಬಂಧವು ಅಡಗಿತ್ತು. ಅವನ ಬಿಸಿ ಉಸಿರ ಸೋಕಿಗೆ ಬಲವಾದ ಅದುಮುವಿಕೆಗೆ ಹಿತವಾಗಿ ನಲುಗಿ ನರಳಿದಳು ಭೂಮಿಕಾ.
ಕಣ್ಣಂಚಿನಿಂದ ಹನಿಗಳು ತೊಟ್ಟಿಕ್ಕುವಾಗ ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಬರದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವೆ ಎಂದು ಭರವಸೆಯ ಮಾತು ನುಡಿದ ಆತನ ಭರವಸೆಗೆ ಕರಗಿ ನೀರಾದಳು ಭೂಮಿ. ಅವನೆದೆಯ ಹರವಿನಲ್ಲಿ ಮುಖವಿಟ್ಟು ರೋಮದ ಕೋಪದ ಬೆಚ್ಚನೆಯ ಅನುಭವವನ್ನು ದೇವರ ವಾಸನೆಯನ್ನು ಅಗ್ರಾಣಿಸಿದಳು. ಆ ನೋವಿನಲ್ಲೂ ಹಿತವಿತ್ತು, ಸಂಕಟದಲ್ಲಿ ಸಂತಸವಿತ್ತು. ಆತನ ಪುರುಷತ್ವದ ಪೌರುಷದ ಆಟದಲ್ಲಿ ತಾನು ಸೋತು ಅವನನ್ನು ಗೆಲ್ಲಿಸಿದಳು. ಮೊದಲ ಅನುಭವ ಹೇಗೋ ಏನೋ ಎಂದು ಇದ್ದವನಿಗೆ ಏನೂ ಕಳವಳವಾಗದಂತೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಳು. ಅವಳ ಸಮರ್ಪಣೆಯಿಂದ ಅವನ ಕೆಲಸವು ಸರಳವಾಗಿತ್ತು. ದೇಹದ ಕಾವು ಇಬ್ಬರನ್ನು ಸೇರಿಸಿ ಸೋನೆ ಮಳೆ ಸುರಿಸಿ ಒದ್ದೆಯಾಗಿಸಿತು. ಬಿಗಿಯಾದ ಹಿಡಿತ ನಿಧಾನವಾಗಿ ಸಡಿಲವಾಗುತ್ತಿತ್ತು. ಯೌವನದ ಹಸಿಮೆಯನ್ನು ಕಾಡಿಸಿ ಬೆದಕಿದ ಜೀವ ತುಸು ಅಂತರದಿಂದ ದೂರ ಸರಿಯಿತು. ವಾಶ್ರೂಮ್ನತ್ತ ಮಧುಕರ ನಡೆದ ಅವನ ಮುಖ ಕಪ್ಪಿಟ್ಟಿತು. ಮದವೇರಿ ಸುಖಿಸಿದ ಪ್ರಣಯದ ಅಮಲು ಒಮ್ಮೆಲೆ ಶಾಕ್ ನೀಡಿದಂತಾಯಿತು. ಇದುವರೆಗೆ ಉಂಡಿದ್ದ ಸವಿಯನ್ನು ಎಲ್ಲಾ ಮರೆತು ಕ್ರೋಧದ ಕಿಡಿಕಾರಿದ ನೀನು ಮೋಸಗಾರ್ತಿ. ಅವನ ಧ್ವನಿ ಗಡಿಸಾಗಿತ್ತು. ನವಿರಾಜ್ ಸುಖ ಸಮರದ ನಂತರ ಇಂತಹದೊಂದು ಘನಘೋರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಭೂಮಿಕಾ, ನೀನು ಯಾರೊಡನೆ ಮೋಜುಮಸ್ತಿಯಲ್ಲಿ ತೊಡಗಿದ್ದೆ? ನಿನ್ನಂತಂದ ಚಂದಕ್ಕೆ ಅದೆಷ್ಟು ಪುರುಷರು ನಿನ್ನನ್ನು ಸುಖಿಸಿದ್ದರು. ಏಕೆ ನನಗೆ ಹೀಗೆ ಮೋಸ ಮಾಡಿದೆ? ಇದು ನನಗೆ ಮಾತ್ರ ಅಲ್ಲ, ನನ್ನ ಕುಟುಂಬಕ್ಕೂ ನಿನ್ನ ತಂದೆ ತಾಯಿಗಳಿಗೂ ನೀನು ಮಾಡಿರುವ ಮೋಸ ಒದರುತ್ತಲೇ ಹೋದ. ಏನು ಅರಿಯದವಳಂತೆ ಭೂಮಿಕಾ ತಲೆ ಕೆಳಗೆ ಹಾಕಿ ಕಣ್ಣೀರು ಸುರಿಸುತ್ತಾ ನಿಂತಿದ್ದಳು. ಭೂಮಿಕಾಳನ್ನು ತಾನೇ ಮೇಲೆ ಬಿದ್ದು ಪ್ರೀತಿಸಿದವನು ಮಧುಕರ ಆಕೆಯನ್ನು ಕಾಡಿಬೇಡಿ ಮನವೊಲಿಸಿದ. ಆಕೆಯ ಮತ್ತು ತನ್ನ ಹೆತ್ತವರನ್ನು ಒಪ್ಪಿಸಲು ಅವನು ಮಾಡಿದ ಪರಿಶ್ರಮ ಅಷ್ಟಿಷ್ಟಲ್ಲ. ಇಷ್ಟು ವರ್ಷದ ಪ್ರೇಮ ಒಂದೇ ಗಳಿಗೆಯಲ್ಲಿ, ಅದು ಕೂಡ ದಾಂಪತ್ಯದ ಮೊದಲ ಮಿಲನ ಮಹೋತ್ಸವದ ಸವಿಗಳಿಗೆಯಲ್ಲಿ ಆನಂದಿಸಿ ಸಂತೃಪ್ತಿಯನ್ನು ಹೊಂದುವ ವೇಳೆಯಲ್ಲಿ ಆಕೆಯ ಮೇಲೆ ದ್ವೇಷಕಾರಿದ್ದೇಕೆ? ಭೂಮಿಗೆ ಒಂದು ಅರ್ಥವಾಗಲಿಲ್ಲ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.